ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ NMMS SAT ಪೇಪರ್ 2 ಅಲ್ಲಿ 7ನೇ ಅಧ್ಯಾಯ ತ್ರಿಭುಜಗಳು, ಇದರಲ್ಲಿ ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. 21ನೇ ಪ್ರಶ್ನೆ. ಪಕ್ಕದ ಆಕೃತಿಯಲ್ಲಿ ಇದರಲ್ಲಿ AD = AC, AD ACಗೆ ಸಮನಾಗಿದೆ. BE = CE, BE = CE, AD = AC, BE = CE. DFC, ಕೋನ DFC ಇದು 65 ಡಿಗ್ರಿ ಆದರೆ BAC ಈ ಕೋನ ಎಷ್ಟಿರುತ್ತೆ ಅಂತ ಕೇಳಿದರೆ ಆನ್ಸರ್ ಎಷ್ಟಿರುತ್ತೆ ಅಂದರೆ ಆಪ್ಷನ್ ಸಿ 65 ಡಿಗ್ರಿ. ಹೇಗೆ ಅಂತ ನೋಡೋಣ. ತ್ರಿಭುಜ ABCಯಲ್ಲಿ ABCಯಲ್ಲಿ AD ACಗೆ ಸಮನಾಗಿದೆ. ಕೋನ ADC ಕೋನ ACD = ಕೋನ C. ಏಕೆಂದರೆ AD ACಗೆ ಸಮ ಆಗಿರೋದ್ರಿಂದ ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಸಮಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮನಾಗಿರುತ್ತೆ. ಹಾಗಾಗಿ ಕೋನ C ಮತ್ತು ಕೋನ D ಎರಡು ಸಮ. ತ್ರಿಭುಜ BEC ತಗೊಳ್ಳೋಣ. BEC ಈ ತ್ರಿಭುಜದಲ್ಲಿ BE Cಗೆ ಸಮ ಅಂತ ಕೊಟ್ಟಿದ್ದಾನೆ. ಸೊ BECಗೆ ಸಮ ಆದರೆ EBC ಕೋನ ಮತ್ತು ECB ಕೋನ, ECB ಅಥವಾ BC ಕೋನ ಎರಡು ಸಮ ಆಗುತ್ತೆ. ಕೋನ B = ಕೋನ B ಆಗುತ್ತೆ. ಯಾಕೆಂದರೆ BECಗೆ ಸಮ ಅಂದರೆ ಅಭಿಮುಖ ಕೋನಗಳು ಸಮನಾಗಿರುತ್ತೆ ಅಂತ. ಅಭಿಮುಖ ಬಾಹುಗಳಿಗೆ ಎದುರಾಗಿರ್ತಕ್ಕಂಥ ಅಭಿಮುಖ ಕೋನಗಳು ಸಮ. ಸೊ ಹಾಗಾಗಿ ಇದನ್ನು B ಅಂತ ತೊಗೊತೀನಿ, ಕೋನ B ಅಂತ ತೊಗೊತೀನಿ. FDC ತೊಗೊಳ್ಳೋಣ. FDC ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಹಾಗಾಗಿ FDC DCF CFD ಮೂರು ಕೋನ ಕೂಡ 180 ಡಿಗ್ರಿ. ಸೊ FDC ಅನ್ನೋದು ADCಗೆ ಸಮ. ಸೊ ಹಾಗಾಗಿ ನಾನು ADC ಅಂತ ಬರ್ತೀನಿ. DCF ಅನ್ನೋದು BCEಗೆ ಸಮ ಪ್ಲಸ್ CFD ಕೊಟ್ಟಿದ್ದಾರೆ 65 ಡಿಗ್ರಿ. CFD 65 ಡಿಗ್ರಿ ಕೊಟ್ಟಿದ್ದಾರೆ. ಸೊ ADC ಕೋನ C, BCE ಕೋನ B ಪ್ಲಸ್ 65 ಡಿಗ್ರಿ = 180 ಡಿಗ್ರಿ. ಕೋನ C ಪ್ಲಸ್ ಕೋನ B = 180 ಡಿಗ್ರಿ ಪ್ಲಸ್ 65 ಡಿಗ್ರಿ ಕಡೆ ಬಂದರೆ -65 ಆಗುತ್ತೆ. ಮೈನಸ್ ಮಾಡಿ 115 ಡಿಗ್ರಿ ಆಗುತ್ತೆ. ಕೋನ C ಪ್ಲಸ್ ಕೋನ B. ನಮಗೆ ಕೋನ A ಬೇಕು. ತ್ರಿಭುಜ ABCಯಲ್ಲಿ ಮೂರು ಕೋನ ಕೊಡೋಣ. ಕೋನ A ಪ್ಲಸ್ ಕೋನ B ಕೋನ C = 180 ಡಿಗ್ರಿ. ಕೋನ A = 180 ಡಿಗ್ರಿ ಮೈನಸ್ ಆಫ್ ಕೋನ C ಪ್ಲಸ್ ಕೋನ B ಇವೆರಡು ಕೊಟ್ಟಿದ್ದಾರೆ 115 ಡಿಗ್ರಿ ಅಂತೇಳಿ. ಸೊ 180ರಲ್ಲಿ 115 ಕಳೆರಿ 60 ಡಿಗ್ರಿ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ 65 ಡಿಗ್ರಿ. 121ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. 122ನೇ ಪ್ರಶ್ನೆ. ತ್ರಿಭುಜ ABCಯಲ್ಲಿ BC 8 ಸೆಂಟಿಮೀಟರ್, AB = AC 5 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ ಎ 12 ಸ್ಕ್ವೇರ್ ಸೆಂಟಿಮೀಟರ್ ಅಂತೇಳಿ. ಉತ್ತರ ನೋಡೋಣ. ತ್ರಿಭುಜ ABCಯಲ್ಲಿ BC ಇದೆ 8 ಸೆಂಟಿಮೀಟರ್, AB = AC 5 ಸೆಂಟಿಮೀಟರ್ ಇದೆ. ಸೊ ನಾವು AD ಲಂಬ BCನ ಎಳೆದಿದ್ದೀವಿ. AD ಲಂಬ BCನ ಎಳೆದಿದೆ. ಹಾಗಾಗಿ BDಯು DCಗೆ ಸಮ ಆಗುತ್ತೆ. BD 4 ಆಗುತ್ತೆ, DC 4 ಆಗುತ್ತೆ. ಸೊ ಇಲ್ಲಿ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡಿದರೆ AC² = AD² + DC². ಸೊ AC² ಅಂದರೆ 5², AD² ಗೊತ್ತಿಲ್ಲ, ಕಂಡುಹಿಡಿಬೇಕು AD². ಸೊ DC² ಅಂದರೆ 4². AD² = 25 - 16 ಆಗುತ್ತೆ. AD² = 9, AD = 3 ಸೆಂಟಿಮೀಟರ್ ಆಗುತ್ತೆ. ಎತ್ತರ ಸಿಕ್ತು. ಎತ್ತರ AD 3 ಸೆಂಟಿಮೀಟರ್ ಆದರೆ ಪಾದ 8 ಸೆಂಟಿಮೀಟರ್. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಪಾದ 8 ಸೆಂಟಿಮೀಟರ್, ಎತ್ತರ 3 ಸೆಂಟಿಮೀಟರ್. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ 8, ಎತ್ತರ 3, 2 1 2 4 4 3 12 ಚದರ ಸೆಂಟಿಮೀಟರ್. ಸೊ 12 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಸೊ 122ನೇ ಪ್ರಶ್ನೆಗೆ ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳಿಗೆ.
123ನೇ ಪ್ರಶ್ನೆ ಬರೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಡಿ ಮತ್ತು ಸಿ ಇಗಳು ಕ್ರಮವಾಗಿ ಎ ಸಿ ಮತ್ತು ಎ ಬಿಗಳ ಮೇಲಿನ ಲಂಬೋನ್ನತಿಗಳು ಆಗಿವೆ. ಎ ಬಿ 15 ಸೆಂಟಿಮೀಟರ್, ಎ ಸಿ 14 ಸೆಂಟಿಮೀಟರ್, ಬಿ ಡಿ 12 ಸೆಂಟಿಮೀಟರ್ ಆದರೆ ಸಿ ಇಯ ಉದ್ದ ಎಷ್ಟು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ ಬಿ 11.2 ಸೆಂಟಿಮೀಟರ್. ಹೇಗೆ ಬರುತ್ತೆ ನೋಡೋಣ. 123ನೇ ಪ್ರಶ್ನೆಗೆ ಉತ್ತರ. ಬಿ ಡಿ ಲಂಬ ಎ ಸಿ, ಬಿ ಡಿ ಎ ಸಿಗೆ ಲಂಬವಾಗಿದೆ. ಸಿ ಇ ಲಂಬ ಎ ಬಿ ಇದೆ. ಸೊ ಎ ಬಿ 15, ಎ ಸಿ 14, ಬಿ ಡಿ 12 ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಸಿ ಕಂಡುಹಿಡಿಬೇಕು. ಬಿ ಡಿ ಇದೆ, ಸಿ ಕಂಡುಹಿಡಿಬೇಕು. ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ, ಎ ಬಿ ಡಿಯ ವಿಸ್ತೀರ್ಣ ತ್ರಿಭುಜ ಎ ಸಿ ಇಯ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಎರಡು ಲಂಬಕೋನಗಳಾಗಿರೋ ಒಂದೇ ತ್ರಿಭುಜದ ಒಳಗೆ ಏರ್ಪಟ್ಟಿರೋದ್ರಿಂದ ಸೊ ಎರಡು ತ್ರಿಭುಜಗಳ ವಿಸ್ತೀರ್ಣ ಸಮನಾಗಿರುತ್ತೆ. ಸೊ ಅರ್ಧ ಇಂಟು ಪಾದ ಇಂಟು ಎತ್ತರ ಎ ಬಿ ಡಿ. ಸೊ ಎ ಬಿ ಡಿ ತಗೊಂಡ್ರೆ ಪಾದ ಇಂಟು ತ್ರಿಭುಜ ಎ ಬಿ ಡಿ ತಗೊಳ್ಳೋಣ. ಎ ಬಿ ಡಿ ಇದರಲ್ಲಿ ಪಾದ ಎ ಸಿ, ಎತ್ತರ ಬಿ ಡಿ, ಆಫ್ ಇಂಟು ಎ ಸಿ ಇಂಟು ಬಿ ಡಿ. ಎ ಸಿ ತಗೊಳ್ಳೋಣ. ಎ ಸಿ ಇಯಲ್ಲಿ ಪಾದ ಎ ಬಿ, ಎತ್ತರ ಸಿ ಇ, ಆಫ್ ಇಂಟು ಎ ಸಿ ಇಂಟು ಬಿ ಡಿ ಇಸ್ ಈಕ್ವಲ್ ಟು ಆಫ್ ಇಂಟು ಎ ಬಿ ಇಂಟು ಸಿ ಇ. ಆಫ್ ಕ್ಯಾನ್ಸಲ್ಲು. ಎ ಸಿ ಅಂದರೆ 14, ಬಿ ಡಿ ಅಂದರೆ 12 ಇಸ್ ಈಕ್ವಲ್ ಟು ಎ ಬಿ ಅಂದರೆ 15, ಸಿ ಇ ಗೊತ್ತಿಲ್ಲ. ಸೊ 15 ಇಂಟು ಸಿ ಇಸ್ ಈಕ್ವಲ್ ಟು 14 ಇಂಟು 12. ಸಿ ಇಸ್ ಈಕ್ವಲ್ ಟು 14 ಇಂಟು 12 ಬೈ 15. 3 4 12, 3 5 15. 14 ಇಂಟು 4 14 4 56 ಬೈ 5. ಸೊ 5ರಿಂದ ಭಾಗಿಸಿ 11.2 ಸೆಂಟಿಮೀಟರ್ ಬರುತ್ತೆ. ಸೊ ಇದು ಆಪ್ಷನ್ ಬಿ 11.2 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿದೆ. 123ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 124ನೇ ಪ್ರಶ್ನೆ. ಎ ಬಿ ಸಿ ಡಿ ಆಯತದಲ್ಲಿ ಎ ಡಿ ಇಸ್ ಈಕ್ವಲ್ ಟು ಬಿ ಇ. ಎ ಡಿ ಬಿ ಗೆ ಸಮ. ದೇರ್ಫೋರ್ ಬಿ ಇ ಆಲ್ಸೋ ಈಕ್ವಲ್ ಟು ಎ ಬಿ ಸಿ. ಯಾಕಂದರೆ ಎ ಡಿ ಬಿ ಸಿ ಸಮನಾಗಿರುತ್ತೆ, ಸಮಾಂತರ ಚತುರ್ಭುಜ ಆಗಿರೋದ್ರಿಂದ. ಇ ಯು ಎ ಡಿಯ ಮೇಲಿನ ಬಿಂದುವಾಗಿದೆ. ಎ ಇ ಬಿ ಇದು 36 ಡಿಗ್ರಿ, ಇದು 90 ಡಿಗ್ರಿ. 36 90 180ರಲ್ಲಿ 2 ಕಳೆದ್ರೆ ನಮಗೆ ಎ ಬಿ ಈ ಕೋನ ಸಿಗುತ್ತೆ. ಸೊ 90ರಲ್ಲಿ ಇದನ್ನು ಕಳೆದ್ರೆ ಈ ಕೋನ ಸಿಗುತ್ತೆ. ಈ ಕೋನ ಸೇಮ್ ಇರುತ್ತೆ. ಸಮಾಂತರ ಚಿತ್ರಪಟದಲ್ಲಿ ಬರೆಯ ಕೋನಗಳು ಸಮನಾಗಿರುತ್ತೆ. ಹಾಗಾಗಿ ಇದು 36ರಿಂದ ಇದು 36 ಆಗುತ್ತೆ. 90ರಲ್ಲಿ 36 ಕಳೆದ್ರೆ ಈ ಕೋನ ಸಿಗುತ್ತೆ. ನೆಕ್ಸ್ಟ್ ಈ ಕೋನ ಸಿಕ್ತು ಅಂದರೆ ನೆಕ್ಸ್ಟ್ ಏನು ಕಂಡುಹಿಡಿಬೇಕು ನಾವು. ಕೋನ ಸಿ ಇ ಡಿ ಈ ಕೋನ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಆನ್ಸರ್ 72 ಡಿಗ್ರಿ. ಆನ್ಸರ್ ಎಷ್ಟು? 72 ಡಿಗ್ರಿ. ಎ ಬಿ ಸಿ ಡಿ ಅನ್ನೋದು ಆಯತ. ಎ ಡಿ ಬಿ ಸಿಗೆ ಸಮ, ಎ ಬಿ ಡಿ ಸಿಗೆ ಸಮ. ಹಾಗೆ ದತ್ತ ಕೊಟ್ಟರೆ ಎ ಡಿ ಈಸ್ ಈಕ್ವಲ್ ಟು ಬಿ ಇ ಅಂತ. ಸಿಮಿಲರ್ಲಿ ಬಿ ಇ ಬಿ ಸಿಗೆ ಸಮ ಆಗುತ್ತೆ. ಸೊ ಬಿ ಇ ಮತ್ತು ಬಿ ಸಿ ಸಮ ಆಗೋದ್ರಿಂದ ಇವೆರಡು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಇದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಈ ಕೋನಕ್ಕೆ ಸಮನಾಗಿರುತ್ತೆ. ಹಾಗಾದರೆ ತ್ರಿಭುಜ ಎ ಬಿ ಇ ತಗೊಂಡ್ರೆ, ಎ ಬಿ ಇ ಈ ಮೂರು ಕೋನ ತಗೊಂಡ್ರೆ, ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಇ ತಗೊಂಡ್ರೆ, ಸೊ 90 ಡಿಗ್ರಿ ಎ ಆಯ್ತಾ ಇರೋದ್ರಿಂದ ಕೋನ ಬಿ ಕಂಡುಹಿಡಿಬೋದು. ಸಿ ಇ ಕೊಟ್ಟಿದ್ರೆ 36 ಡಿಗ್ರಿ. ಸೊ 180ರಲ್ಲಿ ಇವೆರಡನ್ನು ಕಳೀರಿ, 54 ಡಿಗ್ರಿ ಬರುತ್ತೆ. ಸೊ ಎ ಬಿ ಇ 54 ಡಿಗ್ರಿ. ನೆಕ್ಸ್ಟು ನಮಗೆ ಎ ಬಿ ಇ ಪ್ಲಸ್ ಇ ಬಿ ಸಿ. ಎ ಬಿ ಇ ಬಿ ಸಿ ಇವೆರಡು ಕೂಡ 90 ಡಿಗ್ರಿ ಆಗಬೇಕು. ಸೊ ಇ ಬಿ ಸಿ ಎಷ್ಟು ಸಿಗುತ್ತೆ? 36 ಸಿಗುತ್ತೆ. ಇ ಬಿ ಸಿ 36 ಪರ್ಯಾಯ ಕೋನಗಳು ಸಮ ಡೈರೆಕ್ಟಾಗಿ 36 ಅಂತ ಬರೀಬೋದು. ಸೊ ಇ ಬಿ ಸಿ 36 ಡಿಗ್ರಿ ಆದರೆ ತ್ರಿಭುಜ ಇ ಬಿ ಸಿ ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜ. ಬಿ ಈಸ್ ಈಕ್ವಲ್ ಟು ಬಿ ಸಿ. ಸಮದ್ವಿಬಾಹು ತ್ರಿಭುಜ ಅಂದರೆ ಇದು 36 ಡಿಗ್ರಿ ಅಂದರೆ ಈ ಎರಡು ಕೋನಗಳು ಸಮನಾಗಿರುತ್ತೆ. 180ರಲ್ಲಿ 36ನ ಕಳಿಬೇಕು, ಬೈ 2 ಮಾಡಿದರೆ ಈ ಕೋನ ಸಿಗುತ್ತೆ ನಮಗೆ. ಹಂಗೂ ಮಾಡ್ಬೋದು. ಇಲ್ಲ ಕೋನ ಇ ಬಿ ಸಿ ಪ್ಲಸ್ ಕೋನ ಬಿ ಸಿ ಎ ಪ್ಲಸ್ ಕೋನ ಸಿ ಇ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ.
ಸೊ 36 ಡಿಗ್ರಿ ಪ್ಲಸ್ ಎಕ್ಸ್ ಅಂತ ತಗೊಂಡ್ರೆ 180 ಡಿಗ್ರಿ. ಸೊ 2x ಆಗುತ್ತೆ 180 ಡಿಗ್ರಿ ಪ್ಲಸ್ 36 ಕಡೆ ಬಂದರೆ -36 ಕಳೆಯಿರಿ 144 ಬರುತ್ತೆ. ಬಾಗಿಸಿ 72 ಡಿಗ್ರಿ, ಎಕ್ಸ್ 72 ಡಿಗ್ರಿ ಬರುತ್ತೆ. ಹಾಗಾದರೆ AEB ಪ್ಲಸ್ BEC ಪ್ಲಸ್ CED 180 ಡಿಗ್ರಿ. ಸೊ ಇದನ್ನು ಸರಳ ಕೋನ, ಈ ಕೋನ 3 ಕೋನ ಕೂಡ 180 ಡಿಗ್ರಿ ಆಗುತ್ತೆ. ಸೊ ಇದು ಗೊತ್ತಾಯಿತು 180 ಇವೆರಡನ್ನು ಕಳೆದ್ರೆ ನಮಗೆ ಈ ಕೋನ ಸಿಗುತ್ತೆ, CED ಕೋನ. ಸೊ CED ಎಷ್ಟಾಗುತ್ತೆ ಅಂದರೆ 72. ಆನ್ಸರ್ ಆಪ್ಷನ್ ಬಿ 72 ಡಿಗ್ರಿ. ಇದು 124ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.